90% ಪಡೆದಂತಹ ಮಕ್ಕಳಿಗೆ ಶಾಲೆಗೆ ಅಡ್ಮಿಷನ್ ನೀಡಿ ಕಾಲೇಜಿಗೆ ಅಡ್ಮಿಷನ್ ನೀಡಿ ರ್ಯಾಂಕ್ ಪಡೆಯುವುದು ಅಷ್ಟು ಕಷ್ಟ ಅಲ್ಲ ಅಂತ ತುಂಬ ಇನ್ಸ್ಟಿಟ್ಯೂಷನ್ಸ್ ನಮ್ಮ ಮಧ್ಯೆ ಇದೆ. ಆದರೆ 35% ಪಡೆದಂತಹ ಸ್ಟೂಡೆಂಟ್ಸನ್ನು ಕರೆದು ಗ್ರೂಮ್ ಮಾಡಿ ಅವರನ್ನು ರ್ಯಾಂಕ್ ತೆಗೆಸುವುದು, ಅವರಿಗೆ 90% ತೆಗೆಸುವುದು ಅದು ಎಲ್ಲ ಇನ್ಸ್ಟಿಟ್ಯೂಷನ್ನಲ್ಲಿ ಸಾಧ್ಯ ಇಲ್ಲ. ಅಂತಹ ಒಂದು ಇನ್ಸ್ಟಿಟ್ಯೂಷನ್ ಕಾರ್ಕಳದಲ್ಲಿದೆ. ಆ ಇನ್ಸ್ಟಿಟ್ಯೂಷನ್ನಲ್ಲಿ ನಾನೀಗ ಇದ್ದೇನೆ. ಕ್ರೈಸ್ಟ್ ಕಿಂಗ್ KG ಇಂದ PU ತನಕ ಒಂದು ಅಪರೂಪದ ಇನ್ಸ್ಟಿಟ್ಯೂಷನ್ಸ್. ಈ ಶಾಲೆಯ 9th ಸ್ಟ್ಯಾಂಡರ್ಡಲ್ಲಿ ಕಲಿತಿರುವಂತಹ ಶಗುನ್ ವರ್ಮಾ ಹೆಗ್ಡೆ ವಾಲಿಬಾಲಲ್ಲಿ ಇವತ್ತು ಚೈನಾದಲ್ಲಿ ಭಾರತ ತಂಡವನ್ನು ಕ್ಯಾಪ್ಟನ್ ಆಗಿ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ SSLC ಮತ್ತು PUCಯಲ್ಲಿ ರ್ಯಾಂಕ್ಸ್ ಬರ್ತಾ ಇದೆ. ಡಿಗ್ರಿ ಆದ ನಂತರ ನಮಗೆ ಎಷ್ಟು ಜನರಿಗೆ ಸರ್ಟಿಫಿಕೇಟ್ ನೋಡಿ ಕೆಲಸ ಸಿಗ್ತದಂತ ಗೊತ್ತಿಲ್ಲ. ಆದರೆ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಡಿಗ್ರಿ ಆಗಿ ಹೋದ ನಂತರ ಸಾಫ್ಟ್ ಸ್ಕಿಲ್ ಎನ್ನುವುದರ ಬಗ್ಗೆ ಯಾವುದೇ ಮಾಹಿತಿ ಇರುವುದಿಲ್ಲ. ಈ ಸಾಫ್ಟ್ ಸ್ಕಿಲ್ ಬಿಹೇವಿಯರ್ ಹೇಗಿರಬೇಕು, ನಿಮ್ಮ ನಡತೆ ಹೇಗಿರಬೇಕು, ನೀವು ತಿನ್ನುವ ರೀತಿ ಹೇಗಿರಬೇಕು, ನೀವು ನಿಮ್ಮ ತಂದೆ ತಾಯಿಗೆ ಹೇಗೆ ಗೌರವ ಕೊಡಬೇಕು, ನಿಮ್ಮ ಶಿಕ್ಷಕರಿಗೆ ನೀವು ಹೇಗೆ ಗೌರವ ಕೊಡಬೇಕು, ನಮಗೆ ಯಾರು ಕೂಡ ಹೇಳಿಕೊಡುವುದಿಲ್ಲ. ಆದರೆ ಅಂತಹ ಒಂದು ಗ್ರೂಮ್ ಮಾಡುವಂತಹ, ಸಿಲೆಬಸ್ ಮಾಡಿ, ಸಬ್ಜೆಕ್ಟ್ ಮಾಡಿ ಮಕ್ಕಳನ್ನು ಟ್ರೈನ್ ಮಾಡುವಂತಹ ಒಂದು ಅಪರೂಪದ ಇನ್ಸ್ಟಿಟ್ಯೂಷನ್ ಇದ್ದರೆ ಅದು ಕ್ರೈಸ್ಟ್ ಕಿಂಗ್ ಸ್ಕೂಲ್, ಹೈಸ್ಕೂಲ್ ಮತ್ತು PU ಕಾಲೇಜ್.